ಸೊಳ್ಳೆಗಳು ಇಲ್ಲದ ಜಪಾನ್ ಅನ್ಸುತ್ತೆ. ಯಾವ ದೇಶದಲ್ಲಿ ಸೂರ್ಯ ಮೊದಲು ಉದಯಿಸುತ್ತದೆ? ಭಾರತ ದೇಶದ ದೊಡ್ಡ ರಾಜ್ಯ ಯಾವುದು? ಭಾರತಕ್ಕೆ ಅಮೆರಿಕಾಗೆ ಎಷ್ಟು ಸಮಯ ವ್ಯತ್ಯಾಸವಿದೆ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ನಿಮ್ಮ ಮಿಸ್ಟರ್ ಪವಿ. ಸೊ ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಅಂತಂದ್ರೆ ನಾನು ನನ್ನ ನಾಲೆಡ್ಜ್ ಚೆಕ್ ಮಾಡ್ತಾ ಇದ್ದೀನಿ. ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್, ಅದು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಚೆಕ್ ಮಾಡ್ತಾ ಇದ್ದೀನಿ. ಒಂದು ವಿಡಿಯೋ ಇದೆ, ಆ ವಿಡಿಯೋದಲ್ಲಿ ನಾನೇನು ನೋಡಿಲ್ಲ, ಹಣೆಗೂ ನೋಡಿಲ್ಲ ಏನು ವಿಡಿಯೋಸ್ನ. ನಿಮ್ಮ ಜೊತೆಗೆ ನಾನು ನೋಡ್ತೀನಿ. ನೋಡಿ ನಾನು ಎಷ್ಟು IQ ಟೆಸ್ಟ್ ಮಾಡೋದಂತೆ. ಸೊ ನೀವು ಅದ್ರ ಜೊತೆಗೆ ನೀವು ಅದ್ಗಳಿಗೆ ಉತ್ತರನ ಕಮೆಂಟಲ್ಲಿ ಹಾಕಿ. ಇನ್ನೂ ನನ್ನ ವೀಡಿಯೋನ ಯಾರು ಹೊಸ್ದಾಗಿ ನೋಡ್ತಿದ್ದೀರೋ ಅವರೆಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ತರ್ತಾ ಇರ್ತೀನಿ. ಆ್ಯಂಡ್ ಈ ವಿಡಿಯೋಗೆ ಏನಿಲ್ಲ, ಜಸ್ಟ್ 150 ಲೈಕ್ಸ್ನ ಏಮ್ ಮಾಡ್ತಿದ್ದೀನಿ ಅಷ್ಟೇ. ವಿಡಿಯೋ ಲೈಕ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣಂತೆ ವಿಡಿಯೋ ಒಳಗೆ ಹೋಗಿ. ಫಸ್ಟ್ನೇ ಕ್ವಶನ್, ಮೊದಲನೇ ಪ್ರಶ್ನೆ, ಯಾವ ದೇಶದಲ್ಲಿ ಸೂರ್ಯ ಮೊದಲು ಉದಯಿಸುತ್ತದೆ? ಯಾವ ದೇಶದಲ್ಲಿ ಸೂರ್ಯ ಮೊದಲು ಎಲ್ಲ ದೇಶದಲ್ಲೂ ಹಂಗಲ್ಲ. ಭಾರತ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ನ್ಯೂಜಿಲೆಂಡ್, ಆಪ್ಷನ್ ಡಿ ರಷ್ಯಾ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ರಷ್ಯಾ, ಅಮೇರಿಕಾ, ಭಾರತ, ನ್ಯೂಜಿಲೆಂಡ್. ಆಪ್ಷನ್ ಸಿ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಆಪ್ಷನ್ ಸಿ ನ್ಯೂಜಿಲೆಂಡ್. ನ್ಯೂಜಿಲೆಂಡ್ ಎಲ್ಲೋ ಒಂದ್ಸರಿ ಕೇಳಿದ ನೆನಪಿದು. ನ್ಯೂಜಿಲೆಂಡ್ ಅಡ್ವರ್ಟೈಸ್. ಎರಡನೇ ವಿಡಿಯೋ, ನದಿ ಇಲ್ಲದ ದೇಶ ಯಾವುದು? ನದಿ ಇಲ್ಲದ ದೇಶ ಯಾವುದು? ಸೌದಿ ಅರೇಬಿಯಾ, ಮರಳು ಭೂಮಿ. ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಪಾಕಿಸ್ತಾನ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಇರ್ಬೋದು ಜರ್ಮನಿ, ಸೌದಿ ಅರೇಬಿಯಾ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಬರೀ ಮರಳು ಭೂಮಿ ಅಲ್ಲ, ಹಂಗ ಸೌದಿ ಅರೇಬಿಯಾ ಇರ್ಬೋದು. ಸೌದಿ ಅರೇಬಿಯಾ ಇದಕ್ಕೆ ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಮರುಭೂಮಿ, ಸೌದಿ ಅರೇಬಿಯಾ. ಮೂರನೇ ಪ್ರಶ್ನೆ, ಪ್ರಪಂಚದಲ್ಲಿ ಹೆಚ್ಚು ಆಪಲ್ ಬೆಳೆಯುವ ದೇಶ? ಕಾಶ್ಮೀರಿ. ಕಾಶ್ಮೀರಿ ಅಂದ್ರೆ ಕಾಶ್ಮೀರಿ ಇದು ಬೆಳೆಯುವ ದೇಶ? ಕಾಶ್ಮೀರಿ ಆಪಲ್. ಆಪ್ಷನ್ ಎ ಭಾರತನ, ಚೈನಾ, ಆಪ್ಷನ್ ಬಿ ಅಮೆರಿಕಾ, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಭಾರತ. ಕಾಶ್ಮೀರಿ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಭಾರತ. ನಮ್ಮ ದೇಶನ ಯಾಕೆ ಬಿಟ್ಕೊಡ್ಬೇಕು? ಭಾರತನೇ. ಹೌದಲ್ಲ, ಗೊತ್ತಿಲ್ಲ. ಭಾರತ. ಸರಿಯಾದ ಉತ್ತರ ಆಪ್ಷನ್ ಎ ಚೈನಾ. ಆಪ್ಷನ್ ಎ ಚೈನಾ. ತಿಳ್ಕೋಣ. ಪಂಜಾಬ್ ರಾಜ್ಯಕ್ಕೆ ಆ ಹೆಸರು ಹೇಗೆ ಬಂತು? ಪಂಜಾಬ್ ರಾಜ್ಯಕ್ಕೆ ಆ ಹೆಸರು ಹೇಗೆ ಬಂತು? ಆಪ್ಷನ್ ಎ ಕೋಟೆಗಳಿಂದ, ಆಪ್ಷನ್ ಬಿ ಪಂಜಾಬ್ ಅಲ್ಲಿ ಏನ್ ಫೇಮಸ್? ಬಲ್ಲೆ ಫೇಮಸ್. ಬಟ್ಟೆಗಳಿಂದ, ಆಪ್ಷನ್ ಡಿ ಅಲ್ಲಿಯ ಆಚಾರದಿಂದ. ಪಂಜಾಬ್. ಯುವರ್ ಟೈಮ್ ಸ್ಟಾರ್ಟ್ಸ್ ಅವ್ರ ಹತ್ರ ಪಂಜಾಬ್ ಇಟ್ಕೊಂತಾರಲ್ಲ, ಕೋಟೆಗಳಿಂದ. ಪಂಜಾಬ್ ಬಟ್ಟೆಗಳಿಂದ ಅನ್ಸುತ್ತೆ. ಬಟ್ಟೆಗಳಿಂದ ಅವ್ರದ್ದು ಉಡುಗೆನೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬಟ್ಟೆಗಳಿಂದ ನನ್ನ ಅನಿಸಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ನದಿಗಳಿಂದ ಬಂದಿದೆ. ಏಕೆಂದ್ರೆ ಪಂಜಾಬ್ನಲ್ಲಿ ಪಂಜ್ ಎಂದರೆ 5 ಅಂತ ಅರ್ಥ. ಇಲ್ಲಿ ಅಂಬ್ ಅಂದ್ರೆ ನೀರು ಎಂದರ್ಥ. ಆ ರಾಜ್ಯದಲ್ಲಿ 5 ನದಿಗಳು ಇರುವುದರಿಂದ ಆ ರಾಜ್ಯಕ್ಕೆ ಪಂಜಾಬ್ ಎಂದು ಹೆಸರು ಬಂದಿದೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಯಾರಿಗೂ ಗೊತ್ತಿರಲಿಲ್ಲ ಅವ್ರು ಕಮೆಂಟ್ ಮಾಡಿ. ಭಾರತಕ್ಕೆ ಅಮೆರಿಕಾಗೆ ಎಷ್ಟು ಸಮಯ ವ್ಯತ್ಯಾಸವಿದೆ? ಭಾರತಕ್ಕೆ ಮತ್ತು ಅಮೆರಿಕಾಗೆ ಆಪ್ಷನ್ ಎ 8 ಗಂಟೆ 30 ನಿಮಿಷ, ಆಪ್ಷನ್ ಬಿ 10 ಗಂಟೆ 30 ನಿಮಿಷ, ಆಪ್ಷನ್ ಸಿ 9 ಗಂಟೆ 30 ನಿಮಿಷ, ಆಪ್ಷನ್ ಡಿ 9 ಗಂಟೆ. 8, 6, 10 ಅಂತಂದ್ರು ಹೆಂಗಾರಿರ್ಲಿ, ದೇವ್ರಿಗೆ ನಂಬಿಕೆ ಬಿಟ್ಟು 8:15 ನಿಮಿಷ ಹಾಕ್ಬಿಡೋಣ. 8 ಗಂಟೆ 30 ನಿಮಿಷ. ಸರಿಯಾದ ಉತ್ತರ 9 ಗಂಟೆ 30. ಹೌದು. ಏನಿರು ಎಷ್ಟಕ್ಕಂತ ಕರ್ನಾಗಿದ್ದೀನಿ ನಾನು ಜನರಲ್ ನಾಲೆಡ್ಜ್ ಅಲ್ಲಿ. ಭಾರತದಲ್ಲಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ರಾಜ್ಯ? ಕಾಫಿ ನಾಡು ಎಂದು ಯಾರದನ್ನ ಕರೀತಾರೆ? ಕಾಫಿ ನಾಡು ಮಾಡುವ ರಾಜ್ಯ ನಮ್ಮ ಕರ್ನಾಟಕದಲ್ಲಿ ಅಂತಂದ್ರೆ ಕೇರಳ, ಮಂಗಳೂರು ಸೈಡ್ ಕರೀತಾರೆ. ಬಿ ತಮಿಳುನಾಡು,
ತಮಿಳುನಾಡು, ಆಪ್ಷನ್ ಸಿ ಕರ್ನಾಟಕ, ಕರ್ನಾಟಕ, ಆಪ್ಷನ್ ಡಿ ಗುಜರಾತ್. ಗುಜರಾತ್. ಯುವರ್ ಟೈಮ್ ಚಾಯ್ ಅಲ್ಲ, ಚಾಯ್ ಅಲ್ಲ, ಕಾಫಿ ಅಲ್ಲ, ಅದು ಕಾಫಿ. ಗುಜರಾತ್ ಹಾಕನ ನೋಡೋಣ. ಅಲ್ಲ, ಗುಜರಾತ್ ಅನ್ಸತ್ತೆ. ಆಪ್ಷನ್ ಸಿ ಕರ್ನಾಟಕ. ಯಪ್ಪ ಅನ್ಕೊಂಡೆ ನಾನು. ಮಂಗಳೂರು. ಏನು ಕರ್ನಾಟಕದಲ್ಲಿ ಬರೋದು ಗೊತ್ತಿಲ್ಲ. ದೇಶದ ದೊಡ್ಡ ರಾಜ್ಯ ಯಾವುದು? ಭಾರತ ದೇಶದ ದೊಡ್ಡ ರಾಜ್ಯ ಯಾವುದು? ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ರಾಜ್ಯ ತಮಿಳುನಾಡು ಅಲ್ವಾ? ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ರಾಜಸ್ಥಾನ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಜಿಯೋಮೆಟ್ರಿ ಭಾಳ ವೀಕ್ ಗುರು ನಾನು. ಈ ಥರ ಪ್ರಶ್ನೆ ಕೇಳಿದ್ರೆ ಸೈಕಾಕಿದ್ದೀನಿ. ಆಂಧ್ರ ಪ್ರದೇಶ, ಆಂಧ್ರ, ನಮ್ಮ ಕರ್ನಾಟಕ, ಆಂಧ್ರ, ತಮಿಳುನಾಡು ಅಲ್ಲ, ರಾಜಸ್ಥಾನ ಇರ್ಬೋದು. ನಾವು ಇಲ್ಲ ಮಹಾರಾಷ್ಟ್ರ ಇರ್ಬೋದು. ರಾಜಸ್ಥಾನ. ರಾಜಸ್ಥಾನ 8. ಭಾರತ ದೇಶದ ಚಿಕ್ಕ ರಾಜ್ಯ ಯಾವುದು? ಅಸ್ಸಾಂ. ಅಸ್ಸಾಂ ಅನ್ಸುತ್ತೆ. ಅಸ್ಸಾಂ. ಚಿಕ್ಕ ಅದು ರಾಜ್ಯ ಈ ಯಾವುದು? ಕಡೆ ಸೈಡ್ ಎಷ್ಟೈತೆ? ಅಸ್ಸಾಂ. ಅಸ್ಸಾಂ, ಆಪ್ಷನ್ ಬಿ ಹರಿಯಾಣ. ಹರಿಯಾಣ, ಇವೆಲ್ಲ ಅಲ್ಲೇ ಇದಾವೆ. ಹರಿಯಾಣ, ಆಪ್ಷನ್ ಸಿ ಅಸ್ಸಾಂ, ಗೋವಾ. ಗೋವಾ. ಆಪ್ಷನ್ ಡಿ ಬಿಹಾರ್. ಬಿಹಾರ್. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಅಸ್ಸಾಂ ಅಥವಾ ಗೋವಾದಲ್ಲಿ ಎರಡರಲ್ಲೇ ಇರುತ್ತೆ ಪಕ್ಕ. ಎರಡರಲ್ಲಿ ಇಲ್ಲ ಅಂತ ನಾನು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಓದಿರೋದು ವೇಸ್ಟ್. ಸರಿಯಾದ ಉತ್ತರ ಗೋವಾ. ಆಪ್ಷನ್ ಸಿ ಗೋವಾ. ಗೋವಾ. ನಮ್ಮ ಕರ್ನಾಟಕದ ಮೇಲೆ ಆಪ್ಷನ್ ಸಿ ಐತಿ ಗೋವಾ. ಗೋವಾ. ಪ್ರಪಂಚದಲ್ಲೇ ದೊಡ್ಡ ಜೀವಿ ಯಾವುದು? ಡೈನಾಸರಸ್. ಪ್ರಪಂಚದಲ್ಲೇ ದೊಡ್ಡ ಇಲ್ಲ, ಜೀವಿ ತಿಮಿಂಗಿಲ. ಯಾವುದು? ನೀಲಿ ತಿಮಿಂಗಿಲ. ಆಪ್ಷನ್ ಎ ಸಿಂಹ, ದೊಡ್ಡ ಜೀವಿ. ಆಪ್ಷನ್ ಬಿ ಆನೆ. ಆನೆ, ಆಪ್ಷನ್ ನೀಲಿ ಸಿ ತಿಮಿಂಗಿಲ. ನೀಲಿ ತಿಮಿಂಗಿಲ ಇದೊಂದು ಎಲ್ಲರಿಗೂ ಗೊತ್ತಿರೋದು ಇದು. ಜಿರಾಫೆ. ಯುವರ್ ಟೈಮ್ ಸ್ಟಾರ್ಟ್ಸ್ ದೊಡ್ಡ ನಾವ್. ಜೀವಿ ಯಾವುದು ಅಂದ್ರೆ ನೀಲಿ ತಿಮಿಂಗಿಲ. ನೀಲಿ ತಿಮಿಂಗಿಲ. 5, 4, 3 ಗಡಗಡ ಹೇಳಿದ್ರು. 2, 1. ಸರಿಯಾದ ಉತ್ತರ ನೀಲಿ ತಿಮಿಂಗಿಲ. ಆಪ್ಷನ್ ಸಿ ಇದೆಲ್ಲ ಸಣ್ಣ ರೀತಿಯಾಗಿ ಹೇಳ್ಕೊಟ್ಟಿದ್ರು, ಹಂಗೆ ನೆನಪಿದೆ ಅಷ್ಟೇ. ನೀಲಿ ಯಾರಿಗೆ ತಿಮಿಂಗಿಲ. ಆನ್ಸರ್ ಗೊತ್ತಿದ್ದು ಕಮೆಂಟ್ ಮಾಡಿ. 10ನೇ ಕ್ವಶನ್. ಪ್ರಪಂಚದಲ್ಲೇ ಚಿಕ್ಕ ಪಕ್ಷಿ ಯಾವುದು? ಇದು ಪ್ರಪಂಚದಲ್ಲೇ ಹಮ್ಮಿಂಗ್ ಬರ್ಡ್, ಕಿಂಗ್ ಫಿಶರ್, ಅವೆರಡರಲ್ಲಿ ಯಾವ್ದು? ಆಪ್ಷನ್ ಎ ಹಮ್ಮಿಂಗ್ ಬರ್ಡ್, ಪಾರಿವಾಳ, ಆಪ್ಷನ್ ಬಿ ಕಿಂಗ್ ಫಿಶರ್, ಹಮ್ಮಿಂಗ್ ಬರ್ಡ್. ಆಪ್ಷನ್ ಸಿ ಗುಬ್ಬಚ್ಚಿ ಅಲ್ಲ. ಬಚ್ಚಿ, ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್. ಹಮ್ಮಿಂಗ್ ಬರ್ಡ್ ಪಕ್ಕ ಹಮ್ಮಿಂಗ್ ಬರ್ಡ್. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಇದೇನಾರ ಸರಿ ಆಗ್ಬಿಟ್ರೆ ಆಮೇಲೆ ಫುಲ್ಲು ನಾಲೆಡ್ಜ್, ಜಿಯೋಗ್ರಫಿ ಬಿಟ್ಟು ಮಿಕ್ಕಿದ ಎಲ್ಲದರಲ್ಲೂ ನಾಲೆಡ್ಜ್ ಐತಿ ಅಂತಂದೇ ಅರ್ಥ. ಹಮ್ಮಿಂಗ್ ಬರ್ಡ್. ಹಮ್ಮಿಂಗ್ ಬರ್ಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್. ಎಲ್ಲ ಏನು ಅನ್ಕೊಂಡಿದ್ರು. ಮೀಟರ್ಗಳಷ್ಟಿರ್ತದೆ. ಅದೇ ಚೆನ್ನಾಗಿ ಇದರ ಭಾರ 2 ಗ್ರಾಮ್ಗಿಂತ ಕಡಿಮೆ ಇರುತ್ತಂತೆ. ಓಕೆನಾ? ರೈಟ್. 11ನೇ ಕ್ವಶನ್. ಅತ್ಯಂತ ವಿಷಕಾರಿ ಮೀನು. ಅತ್ಯಂತ ವಿಷಕಾರಿ ಹೆಸರು ಗೊತ್ತಿಲ್ಲ, ಯಾರೋ ಸಿಂಹ ಮೀನು. ಗೊತ್ತಾ ಇರ್ತತಿ. ಆಪ್ಷನ್ ಬಿ ಕಲ್ಲು ಮೀನು, ಎಲ್ಲ ಆಪ್ಷನ್ ಮೀನು ಸಿ ಗೊತ್ತಾ ಇರ್ತವೆ. ನಕ್ಷತ್ರ ಮೀನು, ಆಪ್ಷನ್ ಡಿ ಕುದುರೆ ಮೀನು. ನಕ್ಷತ್ರ ಮೀನು ವಿಷಕಾರಿ ಅನ್ಸುತ್ತೆ. ಟೈಮ್ ಸ್ಟಾರ್ಟ್. ನಕ್ಷತ್ರ ಮೀನು ಅನ್ಸುತ್ತೆ. ನನಗೆ ಅನ್ಸ್ಬಿಟ್ಟೆ ನಕ್ಷತ್ರ ಮೀನು ಅನ್ಸುತ್ತೆ. ಯಾಕಂದ್ರೆ ಅದು ತರ ಹಿಂದ್ಗಡೆ ಏನೋ ಬ್ಲಾಕ್ ಕಲರ್ ಪಾಯ್ಸನ್ ಬಿಟ್ಟಂಗೆ ಬಿಡ್ತೈತಿ ನಕ್ಷತ್ರ ಮೀನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲು ಓ ಮೀನು. ನೋಡೋದು ಕಲ್ಲು ಮೀನು. ಒಟ್ಟು ಖಂಡಗಳಲ್ಲಿ ಹೆಚ್ಚು ದೇಶಗಳನ್ನು ಹೊಂದಿರುವ ಖಂಡ ಯಾವುದು? ಏಷ್ಯಾ ಖಂಡ. ಒಟ್ಟು ಖಂಡಗಳಲ್ಲಿ ಹೆಚ್ಚು ಎಷ್ಟು 7 ಖಂಡಗಳಿದಾವಲ್ಲ, 7 ಖಂಡಗಳು ಅನ್ಸುತ್ತೆ. ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಯುರೋಪ್, ಗೊತ್ತಿಲ್ಲ, ನೆನಪಿಲ್ಲ. ಆಪ್ಷನ್ ಸಿ ಆಫ್ರಿಕಾ, ಆಪ್ಷನ್ ಡಿ ಏಷ್ಯಾನೇ ಇಲ್ಲ. ಖಂಡಗಳು ಟೈಮ್ ಸ್ಟಾರ್ಟ್ಸ್ ನಾವ್. ದೇವ್ರನ್ನ ಗೊತ್ತಿಲ್ಲ. ದೇವ್ರನ್ನ ಗೊತ್ತಿಲ್ಲ. ನೀವು ಹೇಳ್ಬೇಕು ಇದಕ್ಕೆಲ್ಲ ಆನ್ಸರ್. ಆಸ್ಟ್ರೇಲಿಯಾನ, ಆಫ್ರಿಕಾ ಒಂದು ಖಂಡನ ಅತಿ ಹೆಚ್ಚು. ಇದಕ್ಕೆ ಸರಿಯಾದ ಉತ್ತರ ಆಫ್ರಿಕಾ. ಆಪ್ಷನ್ ಸಿ ಆಫ್ರಿಕಾ. ಸೊಳ್ಳೆಗಳು ಇಲ್ಲದ ಜಪಾನ್ ಅನ್ಸುತ್ತೆ. ಜಪಾನ್. ಇಲ್ಲದ ದೇಶ ಯಾವುದು? ಆಪ್ಷನ್ ಎ ಆಸ್ಟ್ರೇಲಿಯಾ ಅಲ್ಲ. ಆಸ್ಟ್ರೇಲಿಯಾ ಅಲ್ಲ. ಆಪ್ಷನ್ ಬಿ ಅಮೇರಿಕಾನೂ ಅಲ್ಲ. ಅಮೇರಿಕಾ, ಆಪ್ಷನ್ ಸಿ ಚೈನಾ. ಚೈನಾ, ಜಪಾನ್ ಇರ್ಲಪ್ಪ. ಆಪ್ಷನ್ ಡಿ ಐಸ್ಲ್ಯಾಂಡ್. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಐಸ್ಲ್ಯಾಂಡ್ ಇರ್ಬೋದಾ ಅಥವಾ ಆಸ್ಟ್ರೇಲಿಯಾನ? ಚೈನಾ ಅಲ್ಲ ಅನ್ಸುತ್ತೆ. ಇದಕ್ಕೆ ಸರಿಯಾದ ಉತ್ತರ ಐಸ್ಲ್ಯಾಂಡ್. ಎಂತ ಅವಮಾನ ಗುರು ನನಗೆ. ಇಲ್ಲಿ ಸೊಳ್ಳೆಗಳೇ ಇರೋದಿಲ್ಲಂತೆ. ಯಾಕಂತೀರಾ? ಅಲ್ಲಿಯ ವಾತಾವರಣ ಅಂತಕ್ಕಂಥದ್ದು ಬದಲಾಗ್ತಾ ಇರುತ್ತದೆ.
ಅಲ್ಲಿಯ ವಾತಾವರಣಕ್ಕೆ ಅಲ್ಲಿ ಸೊಳ್ಳೆಗಳು ಜೀವನ ಅಥವಾ ಅದರ ಸೈಕಲ್ ಅಂತಕ್ಕಂಥದ್ದು ಜೀವನ ಚಕ್ರ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲಂತೆ. ಅದರ ಬದಲು ಬೇರೆ ಜೀವಿಗಳಲ್ಲಿ ಇರುತ್ತವೆ. ಓಕೆನಾ? ಇಂಥ ಅವಮಾನ ಆಗ್ಬಾರ್ದಾಗಿತ್ತು. ಬಿಳಿ ಆನೆಗಳು ಇರುವ ದೇಶ ಯಾವುದು? ಬಿಳಿ ಬಿಳಿ ಆನೆಗಳು ಇರುವ ದೇಶ ಯಾವುದು? ಆಸ್ಟ್ರೇಲಿಯಾ. ಆಪ್ಷನ್ ಎ ಥೈಲ್ಯಾಂಡ್, ಇದು ಎಲ್ಲೋ ಒಂದ್ಸರಿ ಕೇಳಿದ್ರೆ ನೆನಪಿಲ್ಲ. ಇದು ಮಲೇಷಿಯಾ. ಆಪ್ಷನ್ ಸಿ ಇಂಡಿಯಾ, ಇಂಡಿಯಾ ಅವ್ರ ಬಿಳಿ ಆನೆ ಇದು. ಆಪ್ಷನ್ ಡಿ ಬಾಂಗ್ಲಾದೇಶ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬಿಳಿ ಆನೆ ಥೈಲ್ಯಾಂಡ್ ಅಲ್ಲಿ, ಮಲೇಷಿಯಾ ಇರ್ಬೋದೇನೋ, ಗೊತ್ತಿಲ್ಲ. ಇದಕ್ಕೆ ಗೊತ್ತಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಥೈಲ್ಯಾಂಡ್. ಆಪ್ಷನ್ ಎ ಬಿಳಿ ಥೈಲ್ಯಾಂಡ್. ಆನೆ ನಾನು ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಿಂದಕ್ಕೆ ನಡೆಯದ ಪಕ್ಷಿ ಯಾವುದು? ಹಿಂದಕ್ಕೆ ನಡೆಯದ ಪಕ್ಷಿ ಯಾವುದು? ಆಪ್ಷನ್ ಎ ಹಮ್ಮಿಂಗ್ ಬರ್ಡ್, ಆಪ್ಷನ್ ಬಿ ಗೂಬೆ, ಆಪ್ಷನ್ ಸಿ ಕಿಂಗ್ಫಿಶರ್, ಆಪ್ಷನ್ ಡಿ ಕೋಳಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಸಿಲ್ಲಿ ಅನ್ಸತಿ ಕೋಳಿ ಇರ್ಬೋದಾ? ನಡೆ ಅವೆರಡು ಮೇಲೆರಡು ಹಾರ್ತಾವು, ಹೆಂಗ್ ಬೇಕಂಗ ಆದ್ರು. ಕೋಳಿ ಹಾರಲ್ಲ, ಹಂಗಾಗಿ ನಡೆಯಲ್ಲ ಅನ್ಸುತ್ತೆ. ಇದಕ್ಕೆ ಸರಿಯಾದ ಉತ್ತರ ನನ್ನ ಲಾಜಿಕ್ ದೇವರಲ್ಲೂ ಆಪ್ಷನ್ ಎ ಹಮ್ಮಿಂಗ್ ಅವಮಾನ ಆಗ್ತದೆ ನನಗೆ. ಓಕೆ, ವಿಡಿಯೋ ಮುಗಿತು. ಸೊ ನೀವು ಯಾರ್ಯಾರು ಪ್ರಾಂಪ್ಟ್ ಆಗಿ ಹೇಳ್ರಿ, ಎಷ್ಟೆಷ್ಟು ವಿಡಿಯೋನ ನೀವು ಗೆಸ್ ಮಾಡಿ ಕರೆಕ್ಟಾಗಿ ಆನ್ಸರ್ ಹೇಳಿದ್ರೆ ಅಂತ ಕಮೆಂಟ್ ಮಾಡ್ಬೇಕು. ನಂಬರ್ ಟೋಟಲ್ 15 ಕ್ವಶನ್ಸ್ ಇದ್ದವು. ಆ 15 ನೀವು ಎಷ್ಟು ಹೇಳಿದ್ದೀರ ಅಂತಂದು ಹೇಳಿ. ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರು ಮತ್ತೆ ಇತ್ತಪ್ಪ ಅಂದರೆ ಆ ಲಿಂಕ್ನ ಕಳಿಸಿ ನನಗೆ. ಅಂದರೆ ಇನ್ಸ್ಟಾಗ್ರಾಮ್ ಲಿಂಕ್ ಬೇಕಾದ್ರೆ ಅಲ್ಲಿ ಕೆಳಗಡೆಗೆ ಕಾಣಿಸ್ತಾ ಇರ್ತೈತಿ, ಅದಕ್ಕೆ ಕಳಿಸಿ. ಸೊ ಬರ್ತೀನಂತೆ ನೆಕ್ಸ್ಟ್ ವಿಡಿಯೋ. ಬಾಯ್.